टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೆಆರ್ಎಸ್ ಡ್ಯಾಂನ ಗೇಟ್ ಏಕಾಏಕಿ ಓಪನ್ ಆಗಿದೆ. ನೀರು ಪೋಲು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ಸ್ ನೀರು ವ್ಯರ್ಥವಾಗಿ ಹರಿದು ಹೋಗಿದೆ. ಭಾನುವಾರ ರಾತ್ರಿ 80ನೇ ಗೇಟ್ ಓಪನ್ ಆಗಿ ನೀರು ಪೋಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದಲ್ಲಿ ಏಕಾಏಕಿ ಹೇಗೆ ಗೇಟ್ ಓಪನ್ ಆಯಿತು? ಇದೇ ನಿಗೂಢ. ನೀರು ಪೋಲಾಗ್ತಾ ಇದೆ. ದಿನ ಪೂರ್ತಿ ನೀರು ಪೋಲಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ, ಗಾಢ ನಿದ್ದೆಯಲ್ಲಿದ್ದಾರೆ. ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ 2000 ಕ್ಯೂಸೆಕ್ಸ್ ನೀರು ವ್ಯರ್ಥವಾಗಿದೆ. ನಿನ್ನೆ ರಾತ್ರಿವರೆಗೂ ನೀರು ಹೋಗ್ತಾ ಇದ್ರು ಕೂಡ ಯಾಕೆ ಸಿಬ್ಬಂದಿ ತಡಿಲಿಲ್ಲ? ಯಾರ ಗಮನಕ್ಕೂ ಬರಲಿಲ್ವಾ? ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯಕ್ಕೆ ಅಪಾರ ನೀರು ಪೋಲಾಗ್ತಾ ಇರುವಂತಹ ದೃಶ್ಯ ನೋಡ್ತಿದ್ದೀವಿ. ಅದು ಹೇಳಿ ಕೇಳಿ ಬೇಸಿಗೆ ಬರುವಂಥ ಸಂದರ್ಭದಲ್ಲಿ ಈ ಥರ ನೀರು ಪೋಲಾದರೆ ರೈತರಿಗೆ ಬೇಕಾಗುವಂಥ ನೀರಿನ ಒಂದು ಸಂಗ್ರಹ ಏನಿದೆ ತುಂಬ ವೇಸ್ಟ್ ಆಗಿದೆ. ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಶಾಂತ್, ಸುಮಾರು ಎಷ್ಟೊತ್ತು ಈ ನೀರು ಈ ಥರ ಬಿಡಲಾಗಿದೆ? ಹೇಗಿದ್ದು ಸಾಧ್ಯ ಆಯಿತು? ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ ನೀರು ಬಿಡಬೇಕಾದ್ರೂ ಕೂಡ. ಅವಿನಾಶ್, ನಿಜಕ್ಕೂ ಕೂಡ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಸ್ ನೀರು ಪೋಲಾಗಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದಲ್ಲಿ ನಡೆದಿರುವಂತದ್ದು. ಕೆಆರ್ಎಸ್ ಜಲಾಶಯ ಅಂದ್ರೆ ಗೊತ್ತು, ಹಳೆ ಮೈಸೂರು ಭಾಗದ ಜೀವನಾಡಿ, ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕುಡಿಯುವ ನೀರನ್ನ ಒದಗಿಸುವಂತ ಜಲಾಶಯ ಕೊಡುವಾಗಿರುವಂತ. ಆದ್ರೆ ಈ ಒಂದು ಜಲಾಶಯದಲ್ಲಿ ಏಕಾಏಕಿ ಗೇಟ್ ಓಪನ್ ಆಗಿರೋದು, ಅದರಲ್ಲೂ ಕೂಡ 18+ ಏನ್ ಗೇಟ್ ಇದೆ ಅದು ಓಪನ್ ಆಗಿರುವಂತದ್ದು. ಆ ಒಂದು ಗೇಟ್ ಓಪನ್ ಆಗಿರೋದ್ರಿಂದ ಸುಮಾರು 2000 ಕ್ಯೂಸೆಸ್ಗೂ ಹೆಚ್ಚು ನೀರು ನದಿಗೆ ಹರಿದು ಹೋಗಿದೆ. ಕಳೆದ ಭಾನುವಾರ ರಾತ್ರಿ ಈ ರೀತಿ ಏಕಾಏಕಿ ಗೇಟ್ ಓಪನ್ ಆಗಿದೆ. ಗೇಟ್ ಓಪನ್ ಆದ ನಂತರದಲ್ಲಿ ನಿನ್ನೆ ರಾತ್ರಿ ಅಲ್ಲಿನ ಅಧಿಕಾರಿಗಳು ಸಿಬ್ಬಂದಿಗಳು ಸೇರ್ಕೊಂಡು ಬಹಳಷ್ಟು ಹರಸಾಹಸ ಪಟ್ಟು ಗೇಟ್ ಅನ್ನ ಕೂಡ ಕ್ಲೋಸ್ ಮಾಡಿರುವಂತ. ಯಾಕಂದ್ರೆ ಜಲಾಶಯದಲ್ಲಿ ಈಗ 110 ಅಡಿಯಷ್ಟು ನೀರಿದೆ. ಆದ್ರೆ ಈ ರೀತಿ ಏಕಾಏಕಿ ಓಪನ್ ಆಗಿರೋದು ಸಾಕಷ್ಟು ನಿಗೂಢಕ್ಕೆ ಎಲ್ಲದಕ್ಕೂ ಅಚ್ಚರಿಗೂ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಕೆಲವೊಂದಿಷ್ಟು ಏನಾದ್ರು ತಾಂತ್ರಿಕ ಕಾರಣಗಳಿಂದ ಏನಾದ್ರು ಗೇಟ್ ಓಪನ್ ಆಯ್ತಾ, ಅಥವಾ ಅಲ್ಲಿನ ಸಿಬ್ಬಂದಿಗಳ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ, ಅಲ್ಲಿನ ಕೆಲವೊಂದು ಮೋಟರ್ಗಳು ಉಲ್ಟಾ ರನ್ ಆಗಿ ಏನಾದ್ರು ಗೇಟ್ ಓಪನ್ ಆಯ್ತು, ಇದು ಯಾವುದು ಕೂಡ ಅಧಿಕಾರಿಗಳಿಗೆ ಇದುವರೆಗೂ ತಿಳಿದು ಬಂದಿಲ್ಲ. ಆದ್ರೆ ಏಕಾಏಕಿ ನೀರು ಹೋಗಿರುವಂತದ್ದು. ಯಾಕಂದ್ರೆ ಈಗ ಬೇಸಿಗೆ ಆರಂಭ ಆಗಿದೆ, ಹನಿ ನೀರು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಮಂಡ್ಯ ಭಾಗದಲ್ಲಿ ಈಗ ಕಟ್ಟು ಪದ್ಧತಿಯಂತೆ ರೈತರಿಗೆ ನೀರನ್ನ ಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ 2000 ಕ್ಯೂಸೆಸ್ ನೀರು ನದಿಗೆ ಹರಿದಿರುವಂತದ್ದು ಹೇಗೆ, ಅದರಲ್ಲೂ ಗೇಟ್ ಓಪನ್ ಆಗಿ ಕಾರಣ ಏನು ಅನ್ನೋಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಈ ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ಈಗ ಹೇಗೆ ನೀರು ಪೋಲಾಯ್ತು, ಗೇಟ್ ಹೇಗೆ ಓಪನ್ ಆಯ್ತು ಅನ್ನೋದು ಕೂಡ ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ರೀತಿ ನೀರು ಪೋಲಾಗಿದೆ ಅನ್ನೋಂಥದ್ದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅವಿನಾಶ್, ಧನ್ಯವಾದ ಪ್ರಶಾಂತ್.